ಸೊ ನಮಸ್ಕಾರ ಎಲ್ಲರಿಗೂ. ಸೊ ನಾನು ನಿಮ್ಮ ಫಿಸಿಕ್ಸ್ ಸರ್ ಆದ ಪವಾರ್ ಸರ್. ಸೊ ಲಾಸ್ಟ್ ಕ್ಲಾಸ್ದಾಗ ನಾವು ಏನು ಮಾಡಿದ್ವಿಯಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಟು ಡೈಪೋಲ್ ಆನ್ ದಿ ಆಕ್ಸಿಸ್ ಆ್ಯಂಡ್ ಈಕ್ವಿಟಲ್ ಪಾಯಿಂಟ್ ಬಗ್ಗೆ ಕಲ್ತಿದ್ವಿ. ಓಕೆ, ಸೊ ಇವತ್ತಿನ ಕ್ಲಾಸ್ದಾಗ ನಾವೇನು ಕಲಿಬೇಕಪ್ಪ ಅಂದರೆ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಡೈಪೋಲ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಕಲಿಬೇಕು. ಓಕೆ, ಸೊ ಈ ಹೆಡ್ಡಿಂಗ್ನ ನೋಡಿದ ಮೇಲೆ ನಿಮಗೆ ಏನೇನು ಅನ್ನಿಸ್ತದಪ್ಪ ಅಂದರೆ ಎಲ್ಲ ಟರ್ಮಿನಾಲಜಿ ನಿಮಗೆ ಗೊತ್ತದ ರೀ, ಎಕ್ಸೆಪ್ಟ್ ಯಾವುದು ಒಂದು ಟಾರ್ಕ್. ಸೊ ಡೈಪೋಲ್ ಅನ್ನೋದು ಗೊತ್ತು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಗೊತ್ತು. ಓಕೆ, ಅದನ್ನು ಹೇಳ್ಕೊಟ್ಟಿನಿ. ಓಕೆ, ಸೊ ಏನು ಗೊತ್ತಿಲ್ಲಪ್ಪ ಅಂದರೆ ಟಾರ್ಕ್ ಅನ್ನೋದನ್ನು ಪದ ಗೊತ್ತಿಲ್ಲ. ಓಕೆ, ಸೊ ಮೊದಲು ಟಾರ್ಕ್ ಅನ್ನೋದು ಏನಂತ ಕಲ್ಕೋಣ, ಆಮೇಲೆ ಕಲಿಯೋಣ. ಆಮೇಲೆ ಏನು ಮಾಡೋಣ, ನಾವು ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಟಾರ್ಕ್ ಅಂದರೆ ಏನಪ್ಪ ಅಂದರೆ ಟಾರ್ಕ್ ಅಂದ್ರೆ ಏನು ರೀ, ದಟ್ ಈಸ್ ನೋಟೆಡ್ ಬೈ ಟೌ. So it is what? It is a product of force and perpendicular distance. ಏನ್ರಿ, ನಾವು ಫೋರ್ಸನ್ನು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಿಂದ ಮಲ್ಟಿಪ್ಲೈ ಮಾಡಿದ ಮೇಲೆ ನಮಗೇನು ಪ್ರಾಡಕ್ಟ್ ಬರ್ತದೆ ನೋಡ್ರಿ, ಅದಕ್ಕೆ ಏನಂತೀವಿ ನಾವು ಟಾರ್ಕ್ ಅಂತ ಕರಿತೀವಿ. ಏನು ಕರಿತೀವಿ? ಟಾರ್ಕ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಫೋರ್ಸ್ ಬರೋದು ಯಾವ್ದು ಬರ್ತದೆ ಚಾರ್ಜಸ್ದಾಗ, ಅದು ಯಾವ್ದು ಫೋರ್ಸ್ ಬರ್ತದೆ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬರ್ತದೆ. ಓಕೆ, ಅದು ಆದಮೇಲೆ ಏನು ಬರ್ತದೆ? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇರ್ತದೆ, ಅದ್ರ ಬಗ್ಗೆ ನಾವು ಕಲಿಬೇಕು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾದ್ರು ಕಲಿಬೇಕು. ಓಕೆ, ಸೊ ಅದ್ರ ಬಗ್ಗೆ ಏನು ಇದು ಮಾಡ್ಕೋಬೇಡ್ರಿ. ಜಸ್ಟ್ ಟಾರ್ಕ್ ಅನ್ನೋದು ಏನಪ್ಪ ಅಂದರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಇದು ಆದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಚಾರ್ಜ್ ಆಗಬೇಕು. ಯಾವುದು? ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜನ್ನು ನಾನು ಏನು ಮಾಡಕತ್ತೀನಿ? ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇಡಕತ್ತೀನಿ. ಏನು ಮಾಡಕತ್ತೀನಿ? ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇಡಕತ್ತೀನಿ. ಸೊ ಈ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇತ್ತಪ್ಪ ಅಂದರೆ ಈ ಚಾರ್ಜ್ ಮೇಲೆ ಆಗ್ತದೆ ಫೋರ್ಸ್ ಅಪ್ಲೈ ಆಗ್ತದೆ. ಆ ಫೋರ್ಸ್ ಎಷ್ಟು ರೀ? ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಎಷ್ಟು? ದಟ್ ಫೋರ್ಸ್ ಈಸ್ ಈಕ್ವಲ್ ಟು ಎಷ್ಟು? ಕ್ಯೂ ಇಂಟು ಇ. ಎಷ್ಟು ಅದು ಫೋರ್ಸ್? ಕ್ಯೂ ಇಂಟು ಇ. ಸೊ ಯಾಕಡೆ 35. ಸೊ ಫೋರ್ಸ್ ಯಾಕಡೆ ಬರ್ತದಪ್ಪ ಅಂದರೆ ಈ ಚಾರ್ಜ್ ಮೇಲೆ ಇಟ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಒಂದು ಪಾಸಿಟಿವ್ ಚಾರ್ಜ್ ಇತ್ತಂದರೆ ಅದರ ಮೇಲೆ ಫೋರ್ಸ್ ಅಪ್ಲೈ ಆಗ್ತದೆ. ಆ ಫೋರ್ಸ್ ಅದಕ್ಕೆ ಈಕ್ವಲ್ ಇರ್ತದೆ ಎಫ್ ಇಸ್ ಈಕ್ವಲ್ ಟು ಎಷ್ಟು? ಕ್ಯೂ ಇಂಟು ಇ. ಆ ಫೋರ್ಸ್ ಡೈರೆಕ್ಷನ್ ಹೆಂಗಿರ್ತದಪ್ಪ ಅಂದರೆ ಅಲಾಂಗ್ ಡೈರೆಕ್ಷನ್ ಆಫ್ ದಿ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ. ಓಕೆ, ನಾನೇನು ಮಾಡ್ತೀನಪ್ಪ, ಇದೇ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನೆಕ್ಸ್ಟ್ ಏನು ಮಾಡ್ತೀನಿ? ನೆಗೆಟಿವ್ ಚಾರ್ಜ್ ಇರ್ತೀನಿ. ಏನು ಇರ್ತೀನಿ ರೀ? ನೆಗೆಟಿವ್ ಚಾರ್ಜ್ ಇರ್ತೀನಿ. ಆವಾಗ ಏನಾಗ್ತದಪ್ಪ ಅಂದರೆ ಇದ್ರ ಮೇಲೂ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡ್ತದೆ? ಫೋರ್ಸನ್ನು ಅಪ್ಲೈ ಮಾಡ್ತದೆ. ಆ ಫೋರ್ಸ್ ಎಷ್ಟು? ಸೇಮ್ ಫೋರ್ಸ್. ಎಷ್ಟದು? ಎಫ್ ಇಸ್ ಈಕ್ವಲ್ ಟು ಎಷ್ಟು? ಕ್ಯೂ ಇಂಟು ಇ. ಬಟ್ ಈ ಸಲ ಡೈರೆಕ್ಷನ್ ಇರ್ತದೆ, ಇಟ್ ಈಸ್ ಅಪೋಸಿಟ್ ಟು ದಿ ವಾಟ್? ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಏನಪ್ಪ ಅಂದರೆ ಪಾಸಿಟಿವ್ ಚಾರ್ಜ್ ಇತ್ತಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಅದ್ರ ಮೇಲೆ ಫೋರ್ಸ್ ಯಾಕಡೆ ಇರ್ತದೆ? ಅಲಾಂಗ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಅದು ಎಷ್ಟಿರ್ತದೆ? ಕ್ಯೂ ಇಂಟು ಇ. ಅದೇ ಚಾರ್ಜ್ ನೆಗೆಟಿವ್ ಇತ್ತಪ್ಪ ಅಂದರೆ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಇರ್ತದೆ, ಸೇಮ್ ಇರ್ತದೆ, ಎಫ್ ಇಸ್ ಈಕ್ವಲ್ ಟು ಎಷ್ಟು? ಕ್ಯೂ ಇಂಟು ಇ. ಬಟ್ ದ ಡೈರೆಕ್ಷನ್ ಹೆಂಗಿರ್ತದೆ? ಅಪೋಸಿಟ್ ಟು ದಿ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ. ಸೊ ಎರಡು ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಿದೆ ಅಂದ್ರಪ್ಪ ಅಂದ್ರೆ ನಾವೇನು ಮಾಡ್ಬೋದು? ಟಾರ್ಕ್ ಆ್ಯಕ್ಟಿಂಗ್ ಅನ್ನೋ ಡೈಪೋಲ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡನ್ನು ಏನು ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರ್ತದೆ? ದ ಸ್ಪೇಸ್ ಬಿಟ್ವೀನ್ ದಿ ವಾಟ್? ಸ್ಪೇಸ್ ಬಿಟ್ವೀನ್ ದಿ ವಾಟ್? ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಕಾನ್ಸ್ಟೆಂಟ್. ಅಂದರೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಡುವೆ ಸ್ಪೇಸ್ ಕಾನ್ಸ್ಟೆಂಟ್ ಇತ್ತಪ್ಪ ಅಂತ ನಾವೇನು ಕರಿತೀವಿ? ಅದಕ್ಕೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ಸೊ ಇದು ಯಾವ ಎಲೆಕ್ಟ್ರಿಕ್ ಫೀಲ್ಡ್? ಯೂನಿಫಾರ್ಮ್ electric field. So suppose the space between two electric field line is not constant. So ಇಲ್ಲಿ ಏನಂದರೆ ಎಲೆಕ್ಟ್ರಿಕ್ ಸ್ಪೇಸಿಂಗ್ ಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಲ್ಲಿ ಕಮ್ಮಿ ಅವ, ಇಲ್ಲಿ ಹೋದಂಗೆ ಆಗ್ತದೆ ಜಾಸ್ತಿ ಆಗ್ತದೆ. ಅಂದರೆ ಕಮ್ಮಿ ಜಾಗ ಇತ್ತಪ್ಪ ಅಂದರೆ ಅದಕ್ಕೆ ಏನಾಗುತ್ತೆ? ನಾವು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತೀವಿ. ದೂರ ಜಾಗ ಐತಪ್ಪ ಅಂದರೆ ಏನು ಕರಿತೀವಿ ನಾವು? ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯಾವುದು ರೀ? ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಜಾಗ ಏನಿರ್ತದೆ? ಅದು ಸ್ಪೇಸ್ ಏನಿರ್ತದೆ? ಕಾನ್ಸ್ಟೆಂಟ್ ಇರ್ತದೆ. ನಾನ್ ಯೂನಿಫಾರ್ಮ್ದಾಗ ಇರ್ತವೆ ದ ಸ್ಪೇಸ್ ಬಿಟ್ವೀನ್ ದಿ ವಾಟ್? ಸ್ಪೇಸ್ ಬಿಟ್ವೀನ್ ದಿ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ನಾಟ್ ಕಾನ್ಸ್ಟೆಂಟ್. ಅಂದರೆ ಏನಂತ ಜಾಗ ಏನಿರ್ತದೆ? ಸ್ವಲ್ಪ ಕಡಿಮೆ ಇರ್ತದೆ, ಒಂದು ಕಡೆ ಜಾಸ್ತಿ ಇರ್ತದೆ. ಎಲ್ಲಿ ಜಾಗ ಕಡಿಮೆ ಇರ್ತದೆ ಅಲ್ಲಿ ಇರ್ತದೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ. ಎಲ್ಲಿ ಜಾಗ ಜಾಸ್ತಿ ಇರ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಅದಕ್ಕೆ ನಾವು ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ.
ಅವ ಎಲೆಕ್ಟ್ರಿಕ್ ಫೀಲ್ಡ್ ಏನಂದ್ರೆ ವೀಕ್ ಅದ ಅಂತ ಕರಿತೀವಿ. ಓಕೆ, ಸೊ ಇದು ಕಾನ್ಸೆಪ್ಟ್ ಅರ್ಥ ಆಗಿದೆಯಪ್ಪ ಅಂದ್ರೆ ನಾವು ಈಗ ಏನು ಮಾಡ್ಬೋದಪ್ಪ ಅಂದರೆ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್ ಕೆಪ್ಟ್ ಇನ್ ಎ ವಾಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಕಲಿಬೋದು. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಡೆರಿವೇಷನ್. ಸೊ ಇದು ಡೆರಿವೇಷನ್ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರಪ್ಪ ಅಂದರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 3 ಮಾರ್ಕ್ಸಿಗೆ. ಓಕೆ, ಸೊ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಡೈಪೋಲ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಫಸ್ಟ್ ಏನು ಬೇಕು ನಮ್ಗೆ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಡ್ರಾ ಮಾಡ್ಕೊರಿ. ನೋಡಿರಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ರಾ ಮಾಡ್ತೀನಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ರೀ? ಸ್ಪೇಸ್ ಬಿಟ್ವೀನ್ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಇಡಕತ್ತೀರಿ ನೀವು? ಡೈಪಲ್ನ ಇಡಕತ್ತೀರಿ. ಸೊ ಡೈಪಲ್ ಅಂದ್ರೆ ಏನು ರೀ? ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ಸೊ ಒಂದು ನೆಗೆಟಿವ್ ಚಾರ್ಜ್ ತೊಗೋತೀನಿ, ಒಂದು ಪಾಸಿಟಿವ್ ಚಾರ್ಜ್ ತೊಗೋತೀನಿ. ಓಕೆ, ಸೊ ದಿಸ್ ಈಸ್ ಮೈ ಸೆಂಟರ್ ಆಫ್ ದಿ ಡೈಪೋಲ್. ಓ, ಸೆಂಟರ್ ಆಫ್ ಡೈಪೋಲ್ ಇಂದ ನೆಗೆಟಿವ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ. ಸೆಂಟರ್ ಆಫ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಡಿಸ್ಟೆನ್ಸ್ ಎಷ್ಟು? ಎ. ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜ್ ಎಷ್ಟು ಆಗ್ತದೆ ಅವಾಗ? 2a ಆಗ್ತದೆ. ಓಕೆ, ಈಗ ನೀವು ನೋಡಿರ್ಬೋದು ಈಗಿನ ನಾನು ಏನೇನು ಡೈಪೋಲ್ ಬೇಕು ಕಲ್ತೀವಿ, ಇಲ್ಲ ಡೈಪೋಲ್ನ ಏನು ಮಾಡುತ್ತೆ? ಸ್ಟೇಟ್ ಇಟ್ಟಿದ್ದು ಅಂದರೆ ಹಾರಿಜಾಂಟಲ್ ಆಗಿರ್ತದೆ. ಈಗೇನು ಮಾಡಕತ್ತೀನಿ? ಐ ಆಮ್ ನಾಟ್ ಕೀಪಿಂಗ್ ಹಾರಿಜಾಂಟಲ್, ಐ ಆಮ್ ಕೀಪಿಂಗ್ ಇನ್ ಎ ಕ್ರಾಸ್. ಅಂದರೆ ಏನು ಮಾಡಕತ್ತೀನಿ? ಅಡ್ಡಾಗಿ ಇಡಕತ್ತೀನಿ. ಏನು ಮಾಡಕತ್ತೀನಿ ರೀ? ಅಡ್ಡ ಇಡಕತ್ತೀನಿ. ಸೊ ಐ ಆಮ್ ಕೀಪಿಂಗ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದಿ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್. ಹೆಂಗೆ ಇಡಕತ್ತೀನಿ ಡೈಪೋಲ್ನ? ಹೆಂಗೆ ಇಡಕತ್ತೀನಿ ರೀ? ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದಿ ವಾಟ್ ಡೈರೆಕ್ಷನ್ ಆಫ್ ದಿ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಏನಂತೀವಿ ನಾವು ಅದಕ್ಕೆ? ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀವಿ ನೋಡಿರಿ. ಕನ್ಸಿಡರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಸ್, okay, in which you are keeping electric dipole making an angle theta with the what uniform electric field as shown in the figure. So ಇದು ಎಲೆಕ್ಟ್ರಿಕ್ ಡೈಪೋಲ್ ಅದಪ್ಪ ಅಂದರೆ ಇದಕ್ಕೆ ಏನಿರಬೇಕು? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇರಬೇಕು. ಅದು ಎಷ್ಟು? P is equal to ಎಷ್ಟು? Q into ಎಷ್ಟು? 2a. Equation number 1. What is dipole moment? ಯಾವ ಡೈಪೋಲ್ ಮೂಮೆಂಟ್? ಇದು ಎಲೆಕ್ಟ್ರಿಕ್ ಡೈಪೋಲ್ ಅದ. ಸೊ ಇದಕ್ಕೆ ಏನಿರಬೇಕು? ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇರಬೇಕು. ಎಷ್ಟು ಇರ್ತದೆ ಅದು? P is equal to ಎಷ್ಟು? Q into 2a ಇರ್ತದೆ. ಓಕೆ, ಸೊ ಈಗ ಇದು ವೆಕ್ಟರ್ ಕ್ವಾಂಟಿಟಿ ಅದ. ಡೈರೆಕ್ಷನ್ ಕಡೆ ಇರ್ತದೆ ಫ್ರಮ್ ನೆಗೆಟಿವ್ ಚಾರ್ಜ್ ಟು ವಾಟ್ ಪಾಸಿಟಿವ್ ಚಾರ್ಜ್. ಇದೇನು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಪಿ ಕ್ಯಾಪ್. ಸೊ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ದಿ ವಾಟ್, ದಿಸ್ ವಾಸ್ ಅಬೌಟ್ ದಿ ಕನ್ಸಿಡರೇಷನ್. ಓಕೆ, ಸೊ ಈ ನೆಗೆಟಿವ್ ಚಾರ್ಜ್ನ ಎ ಪಾಯಿಂಟ್ ಅನ್ಕೋರಿ, ಇದಕ್ಕೆ ಬಿ ಪಾಯಿಂಟ್ ಅನ್ಕೋರಿ. ಓಕೆ, ಈಗ ನೋಡಿರಿ, ನೀವು ಕರೆಕ್ಟಾಗಿ ನೋಡಿರಿ. ಸೊ ಎಲೆಕ್ಟ್ರಿಕ್ ಡೈಪೋಲ್ದಾಗ ಎಷ್ಟು ಚಾರ್ಜ್ ಅವ ರೀ? 2 ಚಾರ್ಜ್ ಅವ. ಒಂದು ಪಾಸಿಟಿವ್ ಚಾರ್ಜ್ದ, ಒಂದು ನೆಗೆಟಿವ್ ಚಾರ್ಜ್ದ. ಓಕೆ, ಸೊ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟದ. ಸೊ ಇದನ್ನು ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಅಪ್ಲೈ ಆಗಬೇಕು. ಅದೇ ಥರದ ನೆಗೆಟಿವ್ ಚಾರ್ಜ್ ಮೇಲೆ ಅಪ್ಲೈ ಆಗಬೇಕು, ಫೋರ್ಸ್ ಅಪ್ಲೈ ಆಗಬೇಕು. ಹೇಳಿದ್ದ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಪಾಸಿಟಿವ್ ಚಾರ್ಜ್ ಇದ್ದರೆ ಫೋರ್ಸ್ ಅಪ್ಲೈ ಆಗ್ತದೆ, ನೆಗೆಟಿವ್ ಚಾರ್ಜ್ ಇದ್ರೂ ಫೋರ್ಸ್ ಅಪ್ಲೈ ಆಗ್ತದೆ ಅಂತ ಹೇಳಿದ್ರು. ಈಗ ಪಾಸಿಟಿವ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಆಗ್ತದೆ? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಎಲೆಕ್ಟ್ರಿಕ್ ಫೋರ್ಸ್ ಆನ್ ದಿ ಪಾಸಿಟಿವ್ ಚಾರ್ಜ್. F is equal to ಎಷ್ಟು? Q into E. ಕರೆಕ್ಟಾ? ಸೊ F is equal to Q into E. ಓಕೆ, ಸೊ ಈ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಎಷ್ಟದ? Q into E. ಡೈರೆಕ್ಷನ್ ಹೇಳಿದ್ದು ನಾನು ನಿಮಗೆ. ಪಾಸಿಟಿವ್ ಚಾರ್ಜ್ ಮೇಲೆ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಅದು ಯಾವ ಡೈರೆಕ್ಷನ್ದಾಗ ಇರ್ತದೆ? ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ದಾಗೆ ಇರ್ತದೆ. ಅಂದರೆ ಕಡೆ ಬರ್ತದೆ ಇದು. ಇಟ್ ವಿಲ್ ಬಿ ಅ ಲಾಂಗ್ ಡೈರೆಕ್ಷನ್ ಆಫ್ ವಾಟ್? F is equal to Q into E. ಓಕೆ, along the what? This is equation number 2. Along the what? Along the direction of what? Electric field. Okay, so ಅದೇ ಪ್ರಕಾರ ನೆಗೆಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಳ್ರಿ, ಎಲೆಕ್ಟ್ರಿಕ್ ಫೋರ್ಸ್ ಹೇಳ್ರಿ. F ನೆಗೆಟಿವ್ ಇಸ್ ಈಕ್ವಲ್ ಟು ಎಷ್ಟು? ಇದು ಫೋರ್ಸ್ ಎಷ್ಟು? F ಇಸ್ ಈಕ್ವಲ್ ಟು ಎಷ್ಟು? Q into E. ಅದನ್ನು Q into E. ಇದರ ಡೈರೆಕ್ಷನ್ ಹೇಳ್ರಿ. ಸೊ ನೆಗೆಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಪ್ಲೈ ಮಾಡ್ತದೆ? ಫೋರ್ಸ್ ಅಪ್ಲೈ ಮಾಡ್ತದೆ. ಹೆಂಗದ ಅಂತ ಹೇಳಿದ್ದ ನಿಮಗೆ? ಅಪೋಸಿಟ್ ಟು ದಿ ವಾಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಯಾಕಡೆ ಬರ್ತದೆ ಅದು? ಈ ಸೈಡ್ ಬರ್ತದೆ. F ಮೈನಸ್ ಇಸ್ ಈಕ್ವಲ್ ಟು ಎಷ್ಟು? Q into E. ಎಷ್ಟು ಬರ್ತದೆ ಇದು? ಈಕ್ವೇಷನ್ ನಂಬರ್ ಎಷ್ಟು? ಈಕ್ವೇಷನ್ ನಂಬರ್ 3. ಇಟ್ ಈಸ್ ವಾಟ್? ಅಪೋಸಿಟ್ ಟು ದಿ ವಾಟ್? ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ನೋಡ್ರಿ, ಫ್ರಮ್ ಈಕ್ವೇಷನ್ 2 ಆ್ಯಂಡ್ ಈಕ್ವೇಷನ್ 3 ಏನಂದ್ರಿ? ದಿ ಫೋರ್ಸ್ ಆನ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆರ್ ಸೇಮ್. ಅಂದರೆ ಅದರ ಮ್ಯಾಗ್ನಿಟ್ಯೂಡ್ ಏನವ ರೀ? ಎರಡೂ ಸೇಮ್ ಅವ. ಬಟ್ ಡೈರೆಕ್ಷನ್ ಏನವ ರೀ?
ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಯಾಕಡೆ ಅದ ರೀ ಅಲಾಂಗ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೋರ್ಸ್ ಏನದ ರೀ ಅಪೋಸಿಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅವು ಎರಡರದ್ದು ಫೋರ್ಸ್ದು ಮ್ಯಾಗ್ನೆಟಿಕ್ ಏನವ ರೀ ಕ್ಯೂ ಇಂಟು ವಿ ಅದ, ಬಟ್ ಡೈರೆಕ್ಷನ್ ಏನವ ರೀ ಅಪೋಸಿಟ್ ಅದ. ಸೊ ಟೋಟಲ್ ಫೋರ್ಸ್ ಆನ್ ಡೈಪೋಲ್ kept in a uniform electric field is always what it is? Always 0. Henry, total force on the dipole kept in uniform electric field is always 0. Okay, but ಅಂದ್ರೆ ಏನ್ರಿ ಅಥವಾ ಏನ್ರಿ ಅದು ಏನಾಗ್ತದಪ್ಪ ಅಂದರೆ ಬಟ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ವಾಟ್? ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ದಿಸ್ ಇಸ್ ಕಾಲ್ಡ್ ಅಸ್ ಟಾರ್ಕ್ ಟೌ. ಯಾಕೆ ಇದು ಎಲೆಕ್ಟ್ರಿಕ್ ಡೈಪೋಲ್ ಅದ. ಈ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಈ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಯಾಕಡೆ ರೀ ಅಲಾಂಗ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅದ. ಅದೇನು ಮಾಡ್ತದೆ ಈ ಡೈಪೋಲ್ ಏನು ಮಾಡ್ತದೆ ಕೆಳಗಡೆ ಜೋಗ್ತದೆ. ಇಟ್ ವಿಲ್ ಬಿ ಲೈಕ್ ದಿಸ್, ಇಟ್ ವಿಲ್ ಬಿ ಅಂದರೆ ಕೆಳಗಡೆ ಏನು ಮಾಡ್ತದೆ ಜೋಗ್ತದೆ. ನೆಗೆಟಿವ್ ಚಾರ್ಜ್ ಏನು ಮಾಡ್ತದೆ ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಏನು ಮಾಡ್ತದೆ ಮೇಲ್ಗಡೆ ಜೋಗ್ತದೆ. ಓಕೆ, ಅರ್ಥ ಆಯ್ತದ? ಸೊ ಪಾಸಿಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಅಪ್ಲೈ ಮಾಡಿದ ಕಡೆ ಮಾಡ್ತದೆ ಕೆಳಗಡೆ ಜೋಗ ಅಪ್ಲೈ ಮಾಡ್ತದೆ. ಇದಕ್ಕೆ ಏನು ಮಾಡ್ತದೆ ನೆಗೆಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಮೇಲ್ಗಡೆ ಪುಷ್ ಮಾಡಿದಾಗ ಅನ್ನಿಸ್ತದ. So it will rotate, ಅಂದರೆ dipole will rotate in which direction? Clockwise direction. ಅಂದರೆ ಈ ಡೈಪೋಲ್ ಏನಾಗ್ತದ ಕ್ಲಾಕ್ವೈಸ್ ಡೈರೆಕ್ಷನ್ದಾಗ ರೊಟೇಟ್ ಆಗ್ತದ. ಸೊ ಯಾಕೆ ರೊಟೇಟ್ ಆಗ್ತದೆ? ಬಿಕಾಸ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಓಕೆ, ಸೊ ಟಾರ್ಕ್ ಫಾರ್ಮ್ ಏನಂದ್ರಿ? ಟಾರ್ಕ್ ಟೌ ಇಸ್ ಈಕ್ವಲ್ ಟು ಏನ್ರಿ ಫೋರ್ಸ್ ಇಂಟು ಏನ್ರಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಏನ್ರಿ ಟಾರ್ಕ್ ಇಸ್ ಈಕ್ವಲ್ ಟೌ ಇಸ್ ಈಕ್ವಲ್ ಟು ಎಷ್ಟು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರಿ. ಓಕೆ, ಸೊ ಈಗ ಫೋರ್ಸ್ ನಮಗೆ ಗೊತ್ತು ಎಫ್ ಇಸ್ ಈಕ್ವಲ್ ಟು ಎಷ್ಟು? ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ. ಸೊ ಎಫ್ ಇಸ್ ಈಕ್ವಲ್ ಟು ಎಷ್ಟು ರೀ? ಕ್ಯೂ ಇಂಟು ಇ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕಾದ್ರೆ ಏನು ಮಾಡ್ತೀನಪ್ಪ ಅಂದರೆ ಒಂದು ಬೀಗ್ಲಿಂದ ನಾನು ಏನು ಮಾಡ್ತೀನಿ, ಐ ವಿಲ್ ಡ್ರಾ ಎ ಪರ್ಪೆಂಡಿಕ್ಯುಲರ್ ಲೈನ್ ಆ್ಯಂಡ್ ಐ ವಿಲ್ ಮೇಕ್ ಎನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದಿಸ್ ಇಸ್ ಸಿ. ಓಕೆ, ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು ಮಾಡಕತ್ತೀನಿ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಕತ್ತೀನಿ ರೀ. ಮತ್ತು ಎಲ್ಲಿಂದ ಸಿಗೆ ಏನು ಮಾಡಕತ್ತೀನಿ ರೀ ಜಾಯಿನ್ ಮಾಡಕತ್ತೀನಿ. ಈಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವ್ದು ಹೇಳ್ರಿ? ಸೊ ದಿಸ್ ಇಸ್ ಎ ಬಿ ಸಿ. ದಿಸ್ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ದಿಸ್ ಇಸ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು? ಬಿ ಸಿ. ಅಂದರೆ ಇದೆಷ್ಟು? ಬಿ ಸಿ ಇಸ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ನೋಡಿ ಡಯಾಗ್ರಾಮ್ದಾಗ ಇದು ಟೀಟಾ ಇದ್ರೆ ಎಷ್ಟು ಇರ್ತದೆ? ಇದನ್ನು ಟೀಟಾ ಇರ್ತದೆ. ಓಕೆ, ಸೊ ಫೋರ್ಸ್ ನಮಗೆ ಗೊತ್ತು ಕ್ಯೂ ಇಂಟು ವಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿ ಸಿ ಏನು ಗೊತ್ತಾಯ್ತು ನಮಗೆ. ಈಗ ಈ ಬಿ ಸಿ ವ್ಯಾಲ್ಯೂನ ಏನು ಮಾಡಬೇಕು? ನಾವೇನು ಮಾಡಬೇಕು? ಆ ಡಯಾಗ್ರಾಮ್ನಿಂದ ಏನು ಮಾಡಬೇಕು? ತೆಗಿಬೇಕು. ಓಕೆ, ಸೊ ಬಿ ಸಿ ವ್ಯಾಲ್ಯೂ ತೆಗಿಬೇಕಿತ್ತಪ್ಪ ಅಂದರೆ ಇದಕ್ಕೆ ಈಕ್ವೇಷನ್ ನಂಬರ್ ಏನು ಕನ್ಸಿಡರ್ ಮಾಡೋಣ ನಾವು? 4 ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಬಿ ಸಿ ವ್ಯಾಲ್ಯೂ ಏನು ತೆಗಿತ್ರಿ? ಸೊ ಕನ್ಸಿಡರ್ ಎ ಟ್ರಯಾಂಗಲ್ ಯಾವುದು? ಎ ಬಿ ಸಿ. ಎ ಬಿ ಸಿ ಅಂದ್ರೆ ಏನು ರೀ? ಅಪೋಸಿಟ್ ಸೈಡ್ ಅದ ರೈಟ್ ಆ್ಯಂಗಲ್ ಟ್ರಯಾಂಗಲ್ದಾಗ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಪೋಸಿಟ್ ಸೈಡ್ ಯಾವ್ದು ಇರ್ತದೆ? ಕಾಸ ಸೈನ್. ಅದೇನಿರ್ತದೆ? ಸೈನ್ ಆ್ಯಂಗಲ್ ತೊಗೋಬೇಕಾಗ್ತದೆ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಏನು ರೀ? ಅಪೋಸಿಟ್ ಯಾವ್ದು ರೀ? ಸೊ ಸೈನ್ ಥೀಟಾ ಅಂದರೆ ಎಷ್ಟು ಬರ್ತದೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿದಾಗ ಎಷ್ಟು ಬರ್ತದೆ ಹೇಳ್ರಿ? ಎಷ್ಟು ಬರ್ತದೆ ಅದು? ಬಿ ಸಿ ಡಿವೈಡೆಡ್ ಬೈ ಎಷ್ಟು? ಎ ಬಿ. ಅಂದರೆ ಎಷ್ಟು? ಬಿ ಸಿ ಡಿವೈಡೆಡ್ ಬೈ ಎ ಬಿ. ಬಟ್ ಎ ಬಿ ಅಂದರೆ ಏನಂದ್ರೆ ನಮ್ಮದು? ಎ ಬಿ ಅಂದರೆ ಎಷ್ಟು? 2a. ಎ ಬಿ ಅಂದರೆ ಎಷ್ಟು? 2a. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟು? ಬಿ ಸಿ ಡಿವೈಡೆಡ್ ಬೈ 2a. ಆರ್ ಬಿ ಸಿ ಈಸ್ ಈಕ್ವಲ್ ಟು ಎಷ್ಟು? 2a ಸೈನ್ ಥೀಟಾ. ಇದು ಈಕ್ವೇಷನ್ ನಂಬರ್ ಎಷ್ಟು ಅನ್ಕೋರಿ? 5 ಅನ್ಕೋರಿ. ಈಗ ಈ ಬಿ ಸಿ ವ್ಯಾಲ್ಯೂ ಅಂದರೆ ಪುಟ್ ಈಕ್ವೇಷನ್ ನಂಬರ್ 5 ಇನ್ 4 ಎಷ್ಟಂತ ಹೇಳ್ರಿ? ಟೌ ಈಸ್ ಈಕ್ವಲ್ ಟು ಎಷ್ಟದ? ಕ್ಯೂ ಇಂಟು ಇ ಇಂಟು ವಾಟ್ ಈಸ್ ಬಿ ಸಿ? ಬಿ ಸಿ ಎಷ್ಟು? 2a ಸೈನ್ ಥೀಟಾ. 2a ಇಂಟು ಎಷ್ಟು? ಸೈನ್ ಥೀಟಾ. ಓಕೆ, ಸೊ ಟೌ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ ಹೇಳ್ರಿ? ಈಗ ಟೌ ಈಸ್ ಈಕ್ವಲ್ ಟು ಇದು ಇ ಈ ಕಡೆ ತಗೊಳ್ಳಿ, 2a ಕಡೆ ತಗೊಳ್ರಿ. ಸೊ ಕ್ಯೂ ಇಂಟು 2a ಇಂಟು ಇ ಇಂಟು ಎಷ್ಟು? ಸೈನ್ ಥೀಟಾ. ಆರ್ ಟೌ ಈಸ್ ಈಕ್ವಲ್ ಟು ಕ್ಯೂ ಇಂಟು 2 ಎಷ್ಟು ಅದ ರೀ? ಕ್ಯೂ ಇಂಟು 2a ಈಸ್ ಡೈಪೋಲ್ ಮೂಮೆಂಟ್ ಪಿ. ಸೊ ಟೌ ಈಸ್ ಈಕ್ವಲ್ ಟು ಪಿ ಇಂಟು ಇ ಇಂಟು ಸೈನ್ ಥೀಟಾ. ಇದನ್ನು ವೆಕ್ಟರ್, ಇದನ್ನು ವೆಕ್ಟರ್. So this is the expression for what? Expression for electric. That is, it is expression for torque acting on a dipole kept in a uniform electric field. This equation number is 6. ಇನ್ನೊಂದು ವೇದಾಗ ಬರೀಬೋದು ಇದಕ್ಕೆ. ಇದನ್ನು ವೆಕ್ಟರ್, ಇದನ್ನು ವೆಕ್ಟರ್. ಆ್ಯಂಗಲ್ ಎಷ್ಟು? ಸೈನ್ ಥೀಟಾ. ಎರಡು ವೆಕ್ಟರ್ ನಡುವೆ ಸೈನ್ ಥೀಟಾ ಇತ್ತಪ್ಪ, ಆ್ಯಂಗಲ್ ಎತ್ತರ. ಅದಕ್ಕೆ ಏನು ಕರಿತೀವಿ ನಾವು? ಕ್ರಾಸ್ ಪ್ರೊಡಕ್ಟ್ ಅಂತ ಬರೀತೀವಿ. ಏನು ಬರೀತೀವಿ? ಕ್ರಾಸ್ ಪ್ರೊಡಕ್ಟ್. ಸೊ ಟೌ ಈಸ್ ಈಕ್ವಲ್ ಟು ವಾಟ್ ಇಟ್ ಈಸ್? ಪಿ ಕ್ರಾಸ್ ಇ.
ಇದೂ ಎಕ್ಸ್ಪ್ರೆಷನ್ ಫಾರ್ ವಾಟ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಈ ಡೆರಿವೇಷನ್ ನಿಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು ಎಕ್ಸಾಮ್ದಾಗ. ಕ್ವಿಕ್ಕಾಗಿ ರಿವೈಸ್ ಮಾಡೋಣ ಅಂದರೆ ಕಲಿಯೋಣ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡಿದ್ರಿ, ಅದರ ಡೈಪೋಲ್ ಇಟ್ಟಿದ್ವಿ, ಮೇಕಿಂಗ್ ಆನ್ ಆ್ಯಂಗಲ್ ಥೀಟಾ ವಿತ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಿವಿ. ಡೈಪೋಲ್ ಮೂಮೆಂಟ್ ಇರ್ತದೆ, ಎಷ್ಟಿರ್ತದೆ, ಪಿ ಇಸ್ ಈಕ್ವಲ್ ಟು ಎಷ್ಟು, ಪಿ ಇಂಟು 2a, ಈಕ್ವೇಷನ್ ನಂಬರ್ 1. ಸೊ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಡೈಪೋಲ್ ಇಡ್ತೀವಿ, ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಇದೆ ಎಷ್ಟಿರ್ತದೆ ಅದು ಎಫ್ ಇಸ್ ಈಕ್ವಲ್ ಟು ಎಷ್ಟು, ಕ್ಯೂ ಇಂಟು ವಿ ಅಲಾಂಗ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ಮೇಲೆ ಫೋರ್ಸ್ ಎಷ್ಟಿರ್ತದೆ, ಸೇಮ್ ಕ್ಯೂ ಇಂಟು ವಿ ಅಪೋಸಿಟ್ ಡೈರೆಕ್ಷನ್ ಆಫ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಟೋಟಲ್ ಫೋರ್ಸ್ ಎಷ್ಟಿರ್ತದೆ ಡೈಪೋಲ್ದಾಗ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ದಾಗ ಎಷ್ಟಿರ್ತದೆ, 0 ಇರ್ತದೆ. ಯಾಕಂದರೆ ಈ ಕಡೆ ಪಾಸಿಟಿವ್ ಚಾರ್ಜ್ ಮೇಲೆ, ಈ ಕಡೆ ನೆಗೆಟಿವ್ ಚಾರ್ಜ್ ಮೇಲೆ, ಟೋಟಲ್ ಫೋರ್ಸ್ ಎಷ್ಟು, 0. ಸೊ ಈ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಏನು ಮಾಡ್ತದೆ, ಇದು ಕೆಳಗಡೆ ಏನು ಮಾಡ್ತದೆ, ಪುಲ್ ಮಾಡ್ತದೆ, ಇದೇನು ಮಾಡ್ತದೆ, ಪುಷ್ ಮಾಡ್ತದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಚಾರ್ಜ್ ಏನು ಮಾಡ್ತದೆ, ಪಾಸಿಟಿವ್ ಚಾರ್ಜಿಗೆ ಕೆಳಗಡೆ ಪುಲ್ ಮಾಡ್ತದೆ, ಮತ್ತು ನೆಗೆಟಿವ್ ಚಾರ್ಜಿಗೆ ಏನು ಮಾಡ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಮೇಲ್ಗಡೆ ಪುಷ್ ಮಾಡ್ತದೆ. ಆವಾಗ ಏನಾಗ್ತದೆ, ಸೊ ಡೈಪೋಲ್ ವಿಲ್ ಬಿ ರೊಟೇಟಿಂಗ್ ಇನ್ ದಿ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಇಟ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್, ಟೌ ಇಸ್ ಈಕ್ವಲ್ ಟು ಎಷ್ಟು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ವ್ಯಾಲ್ಯೂ ಹಾಕೋರಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕಿದ್ರೆ ಏನು ಮಾಡಬೇಕು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡ್ರಾ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಾಗ್ತದೆ, ಅದು ಬಿ ಸಿ ಆಗ್ತದೆ. ಸೊ ಬಿ ಸಿ ವ್ಯಾಲ್ಯೂ ತೆಗಿಬೇಕಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊತೀರಿ, ಎ ಬಿ ಸಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟು, ಬಿ ಸಿ ಬೈ ಎ ಬಿ. ಸೊ ಬಿ ಸಿ ವ್ಯಾಲ್ಯೂ ಎಷ್ಟು ಬರ್ತದೆ ನಿಮಗೆ, 2a ಸೈನ್ ಥೀಟಾ ಬರ್ತದೆ. ಈ ಈಕ್ವೇಷನ್ ಮುಗಿಸಿ ಈಕ್ವೇಷನ್ 4 ಹಾಕಿದ್ರೆ ನಮಗೆ ಎಷ್ಟು ಬರ್ತದೆ, ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ, ಅಥವಾ ಎಷ್ಟು, ಟೌ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಬರ್ತದೆ. ಓಕೆ, ಇಲ್ಲಿ 2 ಕಂಡೀಷನ್ಸ್ ಬರ್ತಾವೆ, ಅವು 2 ಕಂಡೀಷನ್ ಕಲಿತ್ರೆ ನಿಮಗೆ ಎಕ್ಸಾಮಿಗೆ ಬರ್ಬೋದು. ಓಕೆ, ಅವು 2 ಮಾರ್ಕ್ಸಿಗೆ ಕೇಳ್ತಾರೆ, 2 ಕಂಡೀಷನ್ಸ್. ಸೊ ಅದಾಗ ನೋಟ್ 1 ಅಂತ ನೋಟ್ 2 ಅಂತ ಬರ್ಕೋಬೋದು. ಸೊ ನೋಟ್ 1 ನೋಡ್ರಿ ಸ್ವಲ್ಪ, ನೋಟ್ 1, when theta is equal to ಎಷ್ಟು, 0 ಡಿಗ್ರಿ. when theta is equal to 0 ಡಿಗ್ರಿ ಅಂದ್ರೆ ಅರ್ಥ ಏನು ರೀ, ಆ್ಯಂಗಲ್ ಬಿಟ್ವೀನ್ ದಿ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಡಿಗ್ರಿ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗಿತ್ತು, ಓಕೆ, ಡೈಪೋಲ್ ಹೆಂಗಿರಬೇಕು, 0 ಡಿಗ್ರಿ ಅಂತ ಹೆಂಗಿರಬೇಕು, ಇಟ್ ವಿಲ್ ಬಿ ಅಲಾಂಗ್ ಡೈರೆಕ್ಷನ್ ಆಫ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ಓಕೆ, ಅವಾಗಷ್ಟು 0 ಡಿಗ್ರಿ ಆಗ್ತದೆ. ಮೊದಲನೇಗಿತ್ತು ಕ್ರಾಸ್ ಇತ್ತು, ಅಲಾಂಗ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಗಲ್ ಎಷ್ಟಿರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ದಾಗ ಎಷ್ಟು, ಡೈಪೋಲ್ ಮೂಮೆಂಟ್ ಎಷ್ಟಿರ್ತದೆ, 0 ಡಿಗ್ರಿ ಇರ್ತದೆ. ಅವಾಗ ಎಷ್ಟಾಗ್ತದೆ ನೋಡಿರಿ, ಸೊ ಟೌ ಈಸ್ ಈಕ್ವಲ್ ಟು ಎಷ್ಟಿರ್ತದೆ, ಪಿ ಇ ಸೈನ್ ಥೀಟಾ. ಸೊ ಟೌ ಈಸ್ ಈಕ್ವಲ್ ಟು ಪಿ ಇ ಸೈನ್ 0. ಸೊ ಟೌ ಈಸ್ ಈಕ್ವಲ್ ಟು ಎಷ್ಟು, 0. ದಿಸ್ ಈಸ್ ಮಿನಿಮಮ್ ಟಾರ್ಕ್. ಓಕೆ, ಇದೇ ಕಂಡೀಷನ್ದಾಗ ಏನಿರ್ತದೆ, ಡೈಪೋಲ್ ವಿಲ್ ಬಿ ವಾಟ್, ಡೈಪೋಲ್ ವಿಲ್ ಬಿ ಇನ್ ಸ್ಟೇಬಲ್ ಕಂಡೀಷನ್. ಯಾವ ಕಂಡೀಷನ್ದಾಗ ಇರ್ತದೆ, ಸ್ಟೇಬಲ್ ಕಂಡೀಷನ್ದಾಗ ಇರ್ತದೆ. ಅಂದರೆ ಯಾವಾಗ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಇರ್ತದೆ, ಅಂದ್ರೆ ಅರ್ಥ ಏನು, ಡೈಪೋಲ್ ಮೂಮೆಂಟ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆ್ಯಂಗಲ್ ಎಷ್ಟು, 0 ಡಿಗ್ರಿ. ಇದಾಗ ಎಷ್ಟಾಗ್ತದೆ, ಟೌ ಈಸ್ ಈಕ್ವಲ್ ಟು 0, ದಟ್ ಈಸ್ ಮಿನಿಮಮ್, ಆ್ಯಂಡ್ ಡೈಪೋಲ್ ಈಸ್ ಸ್ಟೇಬಲ್ ಅಂತ ಕರಿತೀವಿ. ಅದೇ ನೋಟ್ 2 ನೋಡ್ರಿ, when theta is equal to ಎಷ್ಟು, 90 ಡಿಗ್ರಿ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೂಮೆಂಟ್ ನಡುವೆ ಆ್ಯಂಗಲ್ ಎಷ್ಟು ಇರಬೇಕು, 90 ಡಿಗ್ರಿ ಇರಬೇಕು. ಅವಾಗ ನೋಡಿ ಹೆಂಗಿರ್ತದೆ, ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಡೈಪೋಲ್ ಹೆಂಗಿರ್ತದೆ, ಈ ಕಡೆ ಪಾಸಿಟಿವ್ ಬರ್ತದೆ, ಈ ಕಡೆ ನೆಗೆಟಿವ್ ಬರ್ತದೆ, ಆ್ಯಂಗಲ್ ಎಷ್ಟು, 90 ಡಿಗ್ರಿ. ಆವಾಗ ಟಾರ್ಕ್ ಎಷ್ಟಾಗ್ತದೆ ನೋಡ್ರಿ, ಟಾರ್ಕ್ ಇಸ್ ಈಕ್ವಲ್ ಟು ಎಷ್ಟು, ಸಾರಿ, ಪಿ ಇ ಎಷ್ಟು, ಸೈನ್ 90. ಸೊ ಟಾರ್ಕ್ ಇಸ್ ಈಕ್ವಲ್ ಟು ಎಷ್ಟು, ಸೈನ್ 90 ಎಷ್ಟು, 1. ಸೊ ವಿಲ್ ಗೆಟ್ P into E, that is maximum. And the torque is maximum at what angle? At angle theta is equal to 90 degree. So ಇದೇ ಕಂಡೀಷನ್ ದಾಗ ಡೈಪೋಲ್ ಏನಿರ್ತದೆ, ಡೈಪೋಲ್ ವಿಲ್ ಬಿ ಅನ್ಸ್ಟೇಬಲ್. ಓಕೆ, theta is equal to 0 ಡಿಗ್ರಿ ಇದ್ದಾಗ ಸ್ಟೇಬಲ್, theta is 90 ಡಿಗ್ರಿ ಇದ್ದಾಗ ಅನ್ಸ್ಟೇಬಲ್, theta is equal to 0 ಡಿಗ್ರಿ ಇದ್ದಾಗ ಮಿನಿಮಮ್, theta is equal to 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್. ಓಕೆ, ಅರ್ಥ ಆಗ್ತದೆ. ಸೊ ಹೋಪ್ ಇವತ್ತಿನ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ರೀ. ನಾಳೆ ಏನು ಮಾಡೋಣಪ್ಪ ಅಂದರೆ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.